ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಸೊ ಈ ವ್ಲಾಗಲ್ಲಿ ನಾನು ಅದೇ ಬಟ್ಟೆನೇ ಹಾಕೊಂಡಿದ್ದೀನಿ. ಸೊ ಹಳೆ ವ್ಲಾಗಲ್ಲಿ ಏನು ಬಟ್ಟೆ ಹಾಕೊಂಡಿದ್ದೆ ಅದೇನೆ. ಸೊ ಯಾಕಂದರೆ ಆ ವ್ಲಾಗ್ನ ಎಂಡ್ ಮಾಡಿದ ತಕ್ಷಣ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಮತ್ತು ನನ್ನ ಫ್ರೆಂಡು ಹೇರ್ ಕಟ್ ಮಾಡಿಸೋದಕ್ಕೆ ಹೋಗಬೇಕು. ಸೊ ಅದಕ್ಕೆ ಇವಾಗ ಅವನು ಬಂದು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ. 1 hour later. ಗೈಸ್, ಸೊ ಫೈನಲ್ ಇವಾಗ ಹೇರ್ ಕಟ್ ಎಲ್ಲ ಮುಗೀತು. ಆ್ಯಂಡ್ ಇವನು ಅಷ್ಟೇ ಬಿಯರ್ಡ್ ಶೇಪ್ ಮಾಡಿಸೋನಷ್ಟೇ. ಸೊ ಇವಾಗ ಫುಲ್ಲು ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಇದು ಯಾರೋ ಬೇರೆಯವ್ರ ಹತ್ರ ಬಂದಿದ್ದು ಅಷ್ಟೇ ನಾನು. ಯಾಕಂದರೆ ನಾನು ರೆಗ್ಯುಲರಾಗಿ ಹೋಗ್ತಿದ್ದವರು ಆಮೇಲಿಂದ ಬಾ ಅಂತ ಹೇಳಿದ್ರು. ಸೊ ಟೈಮ್ ಆಗುತ್ತೆ ಅಂತ ಇವ್ರ ಹತ್ರನೇ ಬಂದು ಹೇರ್ ಕಟ್ನ ಮಾಡಿಸ್ದೆ. ಯಾಕೋ ಒಂಥರ ಚೆನ್ನಾಗಿಲ್ಲ ಅಂತ ಫೀಲ್ ಬರ್ತಾ ಇದೆ, ಗೊತ್ತಿಲ್ಲ. ಸೊ ಇವಾಗ ಫೈನಲ್ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಫೈನಲ್ ಇವಾಗ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಹಾಗೆ ಸ್ನಾನನೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಹೇರ್ ಕಟ್ಟು. ಗೈಸ್, ಇವನು ನಮ್ಮ ಮನೆ ಕೆಳಗಡೆ ಮನೆಯವರು ಪಾಪು. ಹೋಗದ ಹೆಂಗಮ್ಮ ಕಾಣಿಸ್ತಾ ಇದೆ ಕಟಿಂಗು? ಯಾರ್ದು? ನಂದು. ನಂದೇ ಮಗ ಕಾಣ್ತಾ ಇರೋದು, ನಿಂದೆ ಕಾಣಿಸ್ತಾ ನಂದು ಹೆಂಗ್ ಕಾಣಿಸ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ನಿಂದು ಕಟಿಂಗ ಪಾತ್ರೆ ಹೊರದು ತಿಕ್ಕಾಕತ್ತಾರಲ್ಲ. ಗೈಸ್, ಸೊ ಇವಾಗ ನಾನು ಮತ್ತೆ ನಮ್ಮನೆ ಹತ್ರ ಇರೋ ಮೋರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕಂದ್ರೆ ಒಂದು ಸ್ವಲ್ಪ ಗ್ರೋಸರೀಸ್ನ ಶಾಪಿಂಗ್ ಮಾಡ್ಕೊಬರೋಕ್ಕೆ. ಜಸ್ಟ್ ಒಂದು ಮಶ್ರೂಮ್ ಇಲ್ಲ ಅಂದರೆ ನಾನ್ ವೆಜ್ ಚಿಕನ್ ತಗೊಬರೋದಕ್ಕಷ್ಟೇ. ಅಲ್ಲೋಗಿ ನೋಡೋದ ಬಾ. ಗೈಸ್, ಸೊ ಇವಾಗ ಮೋರ್ಗೇನು ಬೇಡ ಅಂದ್ಬಿಟ್ಟು ಈಗ ಚಿಕನ್ ಅಂಗಡಿಗೆ ಬಂದಿದ್ವಿ. ಸೊ 1 kg ಚಿಕನ್ ತಗೊಂಡು ಈಗ ಹೋಗ್ತಾ ಇದ್ದೀವಿ. ಯಾಕಂದರೆ ಮಶ್ರೂಮ್ನ ಇನ್ನೊಂದು ದಿನ ಮಾಡ್ಕೊಳ್ಳೋದು, ಇವಾಗ ಚಿಕನ್ ಮಾಡೋಣ ಅಂತ ಹೇಳಿದ್ರು ಮನೇಲಿ. ಸೊ ಅದಕ್ಕೆ ಈಗ ಚಿಕನ್ನ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ಸೊ ಫೈನಲ್ ಇವಾಗ ಚಿಕನ್ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ಒಂದು ಚಿಕನ್ ಅಂಗಡಿ ಹತ್ರ ಒಬ್ಬರು ಅಂಕಲ್ ಸಿಕ್ಕಿದ್ರು. ಸೊ ಅವರು ಏನಂದ್ರು ಅಂದರೆ, ನಾನು ವೀಡಿಯೋ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಇದನ್ನೆಲ್ಲ ನೋಡ್ತಾರ ಅವರು, ಅಂದರೆ ಊಟ ಮಾಡೋದು, ಹೊರಗಡೆ ಹೋಗೋದು ಎಲ್ಲ ನೋಡ್ತಾರ ಅಂತ ಕೇಳಿದ್ರು. ಬಟ್ ಅವ್ರಿಗೇನು ಗೊತ್ತು, ಇದರಲ್ಲೇ ಎಲ್ಲರೂ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ ಅಂತ. ಸೊ ಅದಕ್ಕೆ ಇವಾಗ ಮನೆಗೆ ಬಂದೆ. ಜಸ್ಟ್ ಕೈಯಲ್ಲೇ ಬ್ರಷ್ ಮಾಡ್ತಾನೆ ಅವನು. ನಿನ್ನ ಹೆಸರೇನು? ನಿನ್ನ ಹೆಸರು ಹೇಳು. ಉಯ್, ಗೈಸ್, ಸೊ ಅವಾಗಲೇ ಚಿಕನ್ ತಂದ್ವಿ. ಸೊ ತಂದ್ಮೇಲಿಂದ ಇವಾಗ ಈರುಳ್ಳಿ ತಗೋಬಾ ಅಂತ ಕಳಿಸಿದ್ರು. ಸೊ ಅದಕ್ಕೆ ಇವಾಗ ಈರುಳ್ಳಿ ತಗೊಬರೋದಕ್ಕಂತ ಹೋಗ್ತಾ ಇದ್ದೀವಿ. ನಾನು ಮತ್ತೆ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈರುಳ್ಳಿನ ತಗೊಂಡು ಹಾಗೆ ನಮ್ಮ ಕಾಲೇಜ್ ಹತ್ರ ಒಂದು ಬುಕ್ನು ತಗೊಬರ್ಬೇಕು. ಇಲ್ಲೆಲ್ಲಾದರೂ ತಗೋತೀವಂದರೆ ಅದು 1 to ಡಬಲ್ ರೇಟು. ನಮ್ಮ ಕಾಲೇಜ್ ಮುಂದೆನೇ ಸ್ವಲ್ಪ ಕಮ್ಮಿಗೆ ಮಾಡ್ತಾರೆ ಬುಕ್ನ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಗೈಸ್, ಸೊ ನಮ್ಮ ಕಾಲೇಜ್ ಹತ್ರ ಬಂದಿದ್ವಿ. ಬಟ್ ಜೆರಾಕ್ಸ್ ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ. ಸೊ ಅದಕ್ಕೆ ಇವಾಗ ಮನೆ ಹತ್ರನೇ ಬುಕ್ನ ತಗೊಳ್ಬೇಕು. ಸೊ ಅದಕ್ಕೆ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈರುಳ್ಳಿ ಎಲ್ಲ ತಗೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. Three hours later. ಸೊ ಗೈಸ್, ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ಬಿಕಾಸ್ ನಾನು ಸಂಜೆ ಮೇಲೆ ಹೊರಗಡೆ ಹೋಗಿದೆ, ಸೊ ಪರ್ಸ್ನಲ್ ಕೆಲಸದ ಮೇಲೆ. ಸೊ ಅದಕ್ಕೆ ಇವಾಗ 11 o'clock ಮನೆಗೆ ಬಂದಿದ್ದೀನಿ. ಸೊ ಇವಾಗ 11ಗೆ ಮನೆಗೆ ಬಂದಿದ್ದೀನಿ. ಸೊ ಇವಾಗ ನಮಗೆ ಒಂದು ಸ್ವಲ್ಪ ಕಾಲೇಜಿಂದ ವರ್ಕ್ ಇತ್ತು, ನೋಟ್ಸ್ ಎಲ್ಲ ಬರೀಬೇಕಿತ್ತು. ಸೊ ಅದಕ್ಕೆ ಇವಾಗ ಬರ್ಕೋತಾ ಇದ್ದೀನಿ.
ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್.